ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಂಜು ಭಾರ್ಗವಿ ಸಿನ್ಫೋಗೆ ಸ್ವಾಗತ. ಈ ದಿನ ನಾನು ಮಾತಾಡ್ತಾ ಇರುವಂಥ ವಿಷಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪಾರ್ಟ್ 1. ಇದರಲ್ಲಿ ನಾನು ಆರಿಸ್ಕೊಂಡಿರುವಂತಹ ಇಂದಿನ ವಿಷಯ ಡ್ರೆಸ್ಸಿಂಗ್. ಹೌದು, ನಮ್ಮೆಲ್ಲರಿಗೂ ಇತ್ತೀಚೆಗೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ, ಯಾವ ಥರ ನಾವು ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋದರೆ ಆಫೀಸ್ನಲ್ಲಿ ನಾವು ಇಂಪ್ರೆಸ್ ಆಗ್ತೀವಿ, ನಮ್ಮನ್ನು ನೋಡಿ ಬೇರೆಯವ್ರು ಇಂಪ್ರೆಸ್ ಆಗ್ತಾರೆ, ನಮ್ಮ ಮೇಲೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಹೀಗೆಲ್ಲ ಹಲವಾರು ವಿಷಯಗಳು ಡ್ರೆಸ್ಸಿಂಗ್ ಬಗ್ಗೆ ನಮಗೆ ತಲೆ ಕೆಡಿಸ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಒಂದಷ್ಟು ಆಫರ್ಸ್ಗಳಿರುವಂತಹ ಒಳ್ಳೆ ಬಟ್ಟೆ ಅಂಗಡಿಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇರುತ್ತೆ. ಎಲ್ಲದ್ರ ಮಧ್ಯದಲ್ಲಿ ನಾವು ಯಾವುದನ್ನು ಆರಿಸ್ಕೋಬೇಕು, ಯಾವುದನ್ನು ಬಿಡಬೇಕು, ಆಫರಲ್ಲಿರೋ ತೊಗೋಬೇಕಾ, ಬ್ರ್ಯಾಂಡೆಡ್ ತೊಗೋಬೇಕಾ, ಯಾವ್ದು ಹಾಕ್ಕೋಬೇಕು, ಯಾವ್ದು ನಮಗೆ ಸೂಟ್ ಆಗುತ್ತೆ, ಫುಲ್ ಕನ್ಫ್ಯೂಷನಲ್ಲಿ ಇರ್ತೀವಿ. ಈ ಎಲ್ಲ ಕನ್ಫ್ಯೂಷನಲ್ಗೆ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ನಾನೊಂದು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಇವತ್ತಿನ ವಿಷಯ ಆಗಿರುತ್ತೆ. ಏನು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟು, ನಾವು ಆಫೀಸ್ನಲ್ಲಿ ಯಾವ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾವ್ದು ಮಾಡಬೇಕು ಅಂತ ಹೇಳ್ತೀನಿ, ನಂತರ ಯಾವುದನ್ನು ಮಾಡಬಾರ್ದು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಯಾವುದನ್ನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಡ್ರೆಸ್ ಮಾಡ್ಕೊಂಡೋದು ಮೈಲ್ಡ್ ಆಗಿರುವಂತಹ ಲೈಟ್ ಕಲರ್ಸ್ಗಳಾಗಿರಬೇಕು. ಕಣ್ಣು ಕುಕ್ಕುವಂತಹ ಡಾರ್ಕ್ ಕಲರ್ಸ್ಗಳು ನಮ್ಮ ಮೇಲಿನ ಇಂಪ್ರೆಷನ್ನ ಎಲ್ಲೋ ಒಂದು ಕಡೆ ಕಡಿಮೆ ಮಾಡುತ್ತೆ ಅಂತ ಅನಿಸುತ್ತೆ. ಡಾರ್ಕ್ ಆಗಿರುವಂಥದ್ದು ಹಾಕೋಣ, ಯಾವುದೋ ಒಂದು ವೆಕೇಷನಲ್ಲಿ ಹಾಕೋಣ, ಆದರೆ ಎವ್ರಿ ಡೇ ನಾವು ಡಾರ್ಕ್ ಡ್ರೆಸ್ಸಸ್ ಹಾಕಿದ್ರೆ ನಮಗೆ ನಮ್ಮ ಮೇಲೆ ಒಂಥರ ಅಗ್ರೆಸಿವ್ ಫೀಲ್ ಆಗಿರುತ್ತೆ. ಡ್ರೆಸ್ಸನ್ನು ಹಾಕ್ಕೊಂಡಾಗ ನಮಗೆ ತುಂಬ ಮನಸ್ಸು ಶಾಂತವಾಗಿರುತ್ತೆ. ಹಾಗಾಗಿ ಮೈಲ್ಡ್ ಕಲರ್ ಡ್ರೆಸ್ಸನ್ನು ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು, ಕೂದಲ ಬಗ್ಗೆ ಹೇಳೋದಾದರೆ, ನಾವು ಅಚ್ಚುಕಟ್ಟಾಗಿ ಒಳ್ಳೆ ಹೇರ್ ಕಟ್ ಮಾಡಿಸ್ಕೊಳ್ಳೋಣ. ಆಯಿಲನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಆಯಿಲ್ ಹಾಕ್ಕೊಂಡು ಹೋಗೋದ್ರಿಂದ ಆಫೀಸಲ್ಲಿ ತುಂಬ ಜನಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ನಮ್ಮಿಂದ, ಜೊತೆಗೆ ನಮಗೂ ಸಹ ಫ್ರೆಶ್ನೆಸ್ಸು ಫೀಲ್ ಆಗೋದಿಲ್ಲ. ಹಾಗಾಗಿ ಮನೇಲಿದ್ದಾಗ ಆಯಿಲನ್ನು ಯೂಸ್ ಮಾಡೋಣ ತಲೆಗೆ, ಆಫೀಸಿಗೆ ಹೋದಾಗ ಹೇರ್ ಆಯಿಲನ್ನು ಆದಷ್ಟು ಕಡಿಮೆ ಮಾಡೋಣ. ಕೆಲವೊಂದು ಹೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದಾಗಿ ತಕ್ಷಣಕ್ಕೆ ಅದು ಚೆನ್ನಾಗಿ ಕಾಣ್ಬೋದು, ಹೇರ್ ಡ್ರೆಸ್ ಮಾಡಬಹುದು, ಆದರೆ ನಂತರ ದಿನಗಳಲ್ಲಿ ನಿಮ್ಮ ಹೇರ್ ವಾಲ್ಯೂಮ್ ಏನಿದೆ ಅದು ಕಡಿಮೆ ಆಗ್ತಾ ಬಂದು ನೀವು ಹೇರ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇಂಥ ಒಂದು ಉದ್ದೇಶಗಳನ್ನ ಏನಾದ್ರು ಇದ್ದರೆ ಅವಾಯ್ಡ್ ಮಾಡ್ಕೊಳ್ಳಿ. ನಂತರ ಮೇಕಪ್ ಏನಿದೆ, ನಾವು ಮೈಲ್ಡ್ ಮೇಕಪ್ನ ಯೂಸ್ ಮಾಡಬೇಕಾಗುತ್ತೆ. ಡಾರ್ಕ್ ಮೇಕಪ್ಪು ತುಂಬ ಚೆನ್ನಾಗಿ ಕಾಣೋದಿಲ್ಲ. ಡಾರ್ಕಾಗಿ ಅಥವಾ ಹಾರ್ಡ್ ವರ್ಕ್ ಏನಿದೆ ನಮ್ಮ ಕೆಲಸದಲ್ಲಿ ಕಾಣಬೇಕು, ನಮ್ಮ ಮೇಕಪ್ಪಲ್ಲಿ ಅಲ್ಲ. ನಾವು ದೇವರ ಭಕ್ತರಾಗಿರ್ತೀವಿ, ಹಾಗಾಗಿ 5-6 ಥರದ ಕುಂಕುಮಗಳು, ವಿಭೂತಿಗಳು, ಗಂಧ, ಇದನ್ನೆಲ್ಲ ನಾವು ಹಣೆ ತುಂಬ 4-5 ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹೋಗ್ತೀವಿ. ಅದು ನೋಡೋರ್ಗೂ ಸರಿ ಕಾಣೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಆ ಕುಂಕುಮವನ್ನು ಕಡಿಮೆ ಇಟ್ಕೊಳ್ಳಿ, ಅಥವಾ ಒಂದು ಬಿಂದಿಯನ್ನು ಒಂದು ನಿಮಗೆ ಸೂಟ್ ಆಗುವಂಥದ್ದನ್ನು ಮಾತ್ರ ಹಾಕ್ಕೊಂಡ್ರೆ ನೀವು ಲಕ್ಷಣವಾಗಿ ಕಾಣ್ತೀರಿ ಅಂತ ಹೇಳ್ತೀನಿ. ಹಾಗೆ ನಾವು ಹಾಕುವಂಥ ಕೊರಳಿಗೆ ಹಾಕುವಂಥ ರುದ್ರಾಕ್ಷಿ ಇರ್ಬೋದು, ತುಳಸಿ ಮಾಲೆ ಇರ್ಬೋದು, ಇತ್ತೀಚೆಗೆ ಬಂದಿರುವಂಥ ಆಂಗ್ಸೈಟಿ ಇಶ್ಯೂಸ್ನ ಕಂಟ್ರೋಲ್ ಮಾಡೋದಿರ್ಬೋದು, ದುಡ್ಡನ್ನು ಅಟ್ರಾಕ್ಟ್ ಮಾಡುವಂಥ ಮಣಿಗಳಿರ್ಬೋದು, 7-8 ಮಣಿಗಳನ್ನ ಹಾಕ್ಕೊಂಡು ಹೋದರೆ ನಾವು ಜ್ಯೋತಿಷಿಗಳಾಗಿ ಹೋಗ್ತಾ ಇದ್ದೀವ ಅಥವಾ ವರ್ಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವ ಅಂತ ನಮಗೂ ಕನ್ಫ್ಯೂಸ್ ಆಗುತ್ತೆ, ವರ್ಕಿಂಗ್ ಅಟ್ಮಾಸ್ಫಿಯರಲ್ಲಿರೋರ್ಗೂ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುವಂತಹ ಯಾವುದಾದ್ರೂ ಒಂದು ನೆಕ್ಲೆಸನ್ನು ಹಾಕ್ಕೊಳ್ಳಿ. ನೆಕ್ಲೆಸ್ ಅಂತ ಹೇಳಿದ್ರೆ ಮಣಿ ಅಥವಾ ಚಿನ್ನದ್ದು ಯಾವುದೇ ಆಗಿರ್ಬೋದು, 1 ಅಥವಾ 2 ಹಾಕ್ಕೊಳ್ಳಿ. ಯೂಶಲಿ ನಾವೆಲ್ಲ ಮದುವೆ ಆಗಿರೋ ಹೆಣ್ಮಕ್ಳು ಮಾಂಗಲ್ಯ ಸರ ಹಾಕ್ಕೋತೀವಿ. ಅದ್ರ ಜೊತೆಲಿ ಪುಟ್ಟದಾಗಿ ಯಾವುದೋ ಒಂದನ್ನು ಹಾಕ್ಕೊಳ್ಳಿ. ಅದು ಬಿಟ್ಬಿಟ್ಟು 4-5 ಸರಗಳನ್ನ, ಮಣಿಗಳನ್ನ ಹಾಕ್ಕೊಂಡು ಹೋದಾಗ ಅದು ನೋಡೋದಕ್ಕೆ ಅಷ್ಟು ಲಕ್ಷಣವಾಗಿ ಕಾಣೋದಿಲ್ಲ. ಡ್ರೆಸ್ಸಲ್ಲಿ ಪ್ರತಿದಿನ ಐರನ್ ಆಗಿರುವಂಥ ಬಟ್ಟೆಗಳನ್ನ ಹಾಕ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಇರೋ ಅಂಥದ್ದನ್ನೇ ಶುದ್ಧವಾಗಿ ಸ್ವಚ್ಛವಾಗಿ ಒಗೆದು ಐರನ್ ಮಾಡಿ ಹಾಕ್ಕೊಂಡು ಹೋಗಿ. ಚೆನ್ನಾಗಿ ಕಾಣೋ ಅಂಥದ್ದನ್ನು, ಪೇಡ್ ಆಗಿರೋವಂಥ ಕಲರ್ಸ್ಗಳನ್ನ ಅವಾಯ್ಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಕಲರ್ಸು ಎಷ್ಟು ಪೇಡ್ ಆಗ್ತಾ ಹೋಗುತ್ತೆ ಅಷ್ಟೇ ನಮ್ಮ ಮನಸ್ಸು ಸಹ ಡಲ್ ಆಗ್ತಾ ಇರುತ್ತೆ. ಹಾಗಾಗಿ ಶುಚಿತ್ವವನ್ನು ನಾವು ಬಟ್ಟೆನಲ್ಲೂ ಸಹ ಕಾಪಾಡ್ಕೊಳ್ಳೋದು ಒಳ್ಳೆಯದು. ತುಂಬ ಕಲೆ ಇರೋವಂಥ ಬಟ್ಟೆಗಳನ್ನ ಅವಾಯ್ಡ್ ಮಾಡಿ. ನಮ್ಮಲ್ಲಿ ಕಡಿಮೆ ಡ್ರೆಸ್ ಇದೆ ಹಾಕ್ಕೊಂಡು ಹೋಗೋಕ್ಕೆ ಅಂದರೆ ಆಲ್ಟರ್ನೇಟಿವ್ ಡೇಸ್ನಲ್ಲಿ ಅದನ್ನು ಯೂಸ್ ಮಾಡಿ. ಒಂದೇ ವಾರ ಫುಲ್ಲು ಒಂದೇ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗೋದನ್ನು, ಅಥವಾ ವಾರ ಫುಲ್ಲು 2 ಡ್ರೆಸ್ ಹಾಕ್ಕೊಂಡು ಹೋಗೋದನ್ನು ಕಂಟಿನ್ಯೂ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡುವಂಥ ಬೆಲ್ಟು ಚೆನ್ನಾಗಿರಲಿ, ತುಂಬ ಹಾರ್ಡಾಗಿರೋದು ಬೇಡ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಬೆಲ್ಟನ್ನು ಯೂಸ್ ಮಾಡಿ.
ನಂತರ ಒಳ್ಳೆ ಶರ್ಟು ಪ್ಯಾಂಟು ಕಾಂಬಿನೇಷನಲ್ಲಿ ಹಾಕ್ಕೊಳ್ಳಿ. ನೀವು ಸಲ್ವಾರ್ಸ್ ಹಾಕ್ಕೊಳ್ಳೋದಾದರೆ ಲೇಡೀಸು ವಿತ್ ದುಪ್ಪಟ್ಟಾದಲ್ಲಿ ತುಂಬ ಬ್ಯೂಟಿಫುಲ್ ಆಗಿರೋ ಡ್ರೆಸ್ಗಳು ಬರುತ್ತೆ, ಹಾಕ್ಕೊಳ್ಳಿ. ಜೀನ್ಸ್ ವೇರ್ ಮಾಡಿ ಎಲ್ಲ ಹಾಕ್ಕೊಳ್ಳಿ. ಅದೇ ನಿಮಗೆ ಸೂಟ್ ಆಗೋವಂಥ ಕಲರ್ಗಳನ್ನ ಮಾತ್ರ ಹಾಕ್ಕೊಳ್ಳಿ. ಹಾಗೆ ನಿಮ್ಮದಲ್ಲದೆ ಇರೋ ಸೈಜ್ಗಳನ್ನ ಹಾಕ್ಕೊಂಡು ಅನ್ಕಂಫರ್ಟಬಲ್ನ ಫೀಲ್ ಮಾಡಬೇಡಿ. ತುಂಬ ಟೈಟಾಗಿರೋದು ಹಾಕ್ಕೊಂಡ್ರೆ ಉಸಿರಾಡೋದಕ್ಕಾಗೋದಿಲ್ಲ. ಬ್ರೀತಬಲ್ ಕ್ಲಾತ್ಸ್ನ ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಕಾಟನ್ ಡ್ರೆಸ್ಸಸ್ನ ಹಾಕ್ಕೊಳ್ಳಿ, ಒಳ್ಳೆ ಡ್ರೆಸ್ನ ಹಾಕ್ಕೊಳ್ಳಿ. ಸಮ್ಮರ್ಸ್ನಲ್ಲಿ ಯಾವುದು ನಿಮಗೆ ಕಂಫರ್ಟ್ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ತುಂಬ ಟೈಟ್ ಡ್ರೆಸ್ ಹಾಕ್ಕೊಂಡಾಗ ನಿಮಗೆ ಬ್ರೀತ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ಕಂಫರ್ಟಬಲ್ ಇರುವಂಥ ಡ್ರೆಸ್ನ ಹಾಕ್ಕೊಳ್ಳಿ. ಸ್ಯಾಂಡಲ್ಸ್ ವಿಷಯಕ್ಕೆ ಬರೋದಾಯಿತು ಅಂತ ಹೇಳೋದಾದರೆ, ತುಂಬ ಸ್ಯಾಂಡಲ್ಸ್ ಇಟ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಕಡಿಮೆ ಕ್ವಾಲಿಟಿನಲ್ಲಿ ಒಂದು 20 ಚಪ್ಪಲಿಗಳನ್ನ ತೊಗೊಂಡು ಅದು ನಡಿಬೇಕಾದ್ರೆ ತುಂಬ ಸೌಂಡ್ ಮಾಡುತ್ತೆ. ಅಂಥದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ನಮ್ಮ ಹೆಜ್ಜೆ ದಿಟ್ಟವಾಗಿರಬೇಕು, ನಮ್ಮ ಹೆಜ್ಜೆ ಸ್ಟ್ರಾಂಗ್ ಆಗಿರಬೇಕು. ಆದರೆ ನಾವು ಹಾಕ್ಕೊಳ್ಳುವಂಥ ಚಪ್ಪಲಿ ಸೌಂಡ್ ಸ್ಟ್ರಾಂಗ್ ಆಗಿರಬಾರ್ದು. ಹಾಗಾಗಿ ಅಂಥ ಸ್ಯಾಂಡಲ್ಸ್ಗಳನ್ನ ಅವಾಯ್ಡ್ ಮಾಡಿ. ಮಳೆಗಾಲದಲ್ಲಿ ಶೂಸನ್ನು ಅವಾಯ್ಡ್ ಮಾಡಿ. ಬಿಕಾಸ್ ಮಳೆಯಲ್ಲಿ ನೆಂದಾಗ ಶೂಸು ಸ್ಮೆಲ್ ಬರುತ್ತೆ, ಜೊತೆಯಲ್ಲಿ ಅದು ನೀರು ತುಂಬಿಕೊಳ್ಳುತ್ತೆ. ಅದರಿಂದ ಒಂದು ವಿಚಿತ್ರವಾದಂಥ ಶಬ್ದ ಸಹ ಬರುತ್ತೆ. ಶೂಸ್ ಹಾಕ್ಕೊಂಡಾಗ ಸಾಕ್ಸ್ ಹಾಕ್ಕೊಳ್ಳೋದು ಕಂಪಲ್ಸರಿ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಲೆದರ್ ಸ್ಯಾಂಡಲ್ಸ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ನೇಲ್ಸ್ಗಳ ಬಗ್ಗೆ ಬರೋದಾಯಿತು ಅಂದರೆ, ನೇಲ್ ಆರ್ಟನ್ನು ತುಂಬ ಚೆನ್ನಾಗಿ ಈಗ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಿ, ತುಂಬ ಇನ್ವೆಸ್ಟ್ ಮಾಡ್ತೀರಿ. ನಿಮ್ಮ ನೇಲ್ ಆರ್ಟ್ ಮೇಲೆ ನಿಮಗೆ ಗಮನ ಹೋಗ್ತಾ ಇರುತ್ತೆ, ವರ್ಕ್ ಮೇಲೆ ಹೋಗೋದಿಲ್ಲ. ಹಾಗಾಗಿ ನೇಲ್ ಆರ್ಟ್ಗಳನ್ನ ಆಫೀಸ್ ಅವರ್ಸಲ್ಲಿ ಅವಾಯ್ಡ್ ಮಾಡಿ. ನೇಲ್ನ ತುಂಬ ಉದ್ದ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಸ್ಟೋರ್ ಆಗುವಂಥದ್ದು ನಾವು ಕ್ಲೀನ್ ಮಾಡಿಕೊಂಡು ಇರೋದಕ್ಕಾಗೋದಿಲ್ಲ. ಹಾಗಾಗಿ ಒಂದು ಕಂಫರ್ಟಬಲ್ ಲೆಂತ್ವರೆಗೂ ನೇಲ್ಸ್ ಇಟ್ಕೊಳ್ಳಿ. ಮೈಲ್ಡ್ ನೇಲ್ ಕಲರ್ಸ್ನ ಯೂಸ್ ಮಾಡಿ, ಮೈಲ್ಡ್ ರಿಂಗ್ಸ್ನ ಯೂಸ್ ಮಾಡಿ. ತುಂಬ ಅನ್ಕಂಫರ್ಟಬಲ್ ಇರೋವಂಥದ್ದನ್ನು ತುಂಬ ಶೋಗೋಸ್ಕರ ಅದನ್ನು ಹಾಕ್ಕೊಂಡು ಹೋಗಿ ನಿಮ್ಮ ಸ್ಕಿನ್ನಿಗೆ ಡ್ಯಾಮೇಜ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮೈಲ್ಡ್ ಮೇಕಪ್ನ ಯೂಸ್ ಮಾಡ್ಕೊಳ್ಳಿ, ಸ್ಕಿನ್ ಟೋನಿಗೆ ಅಡ್ಜಸ್ಟ್ ಆಗುವಂಥದ್ದು. ಹಾಗೆ ಬಾಡಿ ಲೋಷನ್ ಕಂಪಲ್ಸರಿ ಇರುತ್ತೆ, ಪರ್ಫ್ಯೂಮ್ ಅಥವಾ ಡಿಯೋಡ್ರೆಂಟು ಕಂಪಲ್ಸರಿ ಹಾಕ್ಕೊಳ್ಳಿ. ಆಫೀಸ್ಗೆ ಹೋದ ನಂತರ ಇಮಿಡಿಯೇಟಾಗಿ ನೀವು ಹೇರ್ ಕೋಮ್ ಮಾಡಲೇಬೇಕು. ಯಾಕಂದರೆ ಟ್ರಾವೆಲ್ ಮಾಡಿ ಹೋಗಿರ್ತೀವಿ, ಕೂದಲು ಚೆಲ್ಲಾಪಿಲ್ಲಿ ಆಗಿರುತ್ತೆ, ಅದನ್ನೆಲ್ಲ ಒಂದು ಪರ್ಫೆಕ್ಟಾಗಿ ಕೂರಿಸ್ಬೇಕಾಗತ್ತೆ. ಆಮೇಲೆ ನಿಮ್ಮ ರಿಪೋರ್ಟಿಂಗ್ ಬೇರೆ ಆಫೀಸಸ್ ಅಥವಾ ಕಲೀಗ್ಸ್ ಹತ್ರ ಹೋಗೋಕ್ಕೆ ಮುಂಚೆನೇ ಒಂದು ಸಾರಿ ಕಣ್ಣಿನಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ಕರೆಕ್ಟಾಗಿದ್ದೀವಾ ಅಂತ ನೋಡಿಕೊಂಡು ಹೆಜ್ಜೆ ಮುಂದೆ ಇಡಿ. ನಂತರ ಆಫೀಸಿಂದ ಬರಬೇಕಾದ್ರೂ ಒಂದು ರೌಂಡ್ ಕಾಂಬ್ ಮಾಡ್ಕೊಂಡು ಬರೋದು ಉತ್ತಮ ಅನಿಸುತ್ತೆ. ಯಾಕೆ 2 ಟೈಮ್ ನಾನು ಕಾಂಬಿಂಗ್ ಹೇಳ್ತಾ ಇದ್ದೀನಿ ಅಂದಾಗ, ಕಾಂಬಲ್ಲಿರೋ ಅಂತಹ ಒಂದು ಸ್ಟ್ರೆಸ್ಸು ರಿಲೀಫ್ ಆಗುತ್ತೆ. ನಮ್ಮಲ್ಲಿ ಬಾಚಿದಾಗ ಆ ಬುಡಗಳಿಗೆ ಒಂದು ಪ್ರೆಷರ್ ಬಿದ್ದು ನಮ್ಮಲ್ಲಿ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಹಾಗಾಗಿ 2 ಸಾರಿ ನಾವು ಆಫೀಸ್ ಟೈಮ್ನಲ್ಲೇ ಕಾಂಬ್ ಮಾಡೋದು ಉತ್ತಮ. ಆಫೀಸ್ ಅವರ್ಸಲ್ಲೆಲ್ಲ, ಆಫೀಸ್ ಹೋದ ಇಮಿಡಿಯೇಟಾಗಿ ನಂತರ ಆಫೀಸ್ನ ಲಾಗೌಟ್ ಮಾಡೋದಕ್ಕೆ ನಂತರ. ಮನೆಗೂ ನಾವು ಫ್ರೆಶ್ ಆಗೇ ಬರಬೇಕಲ್ವ, ಮನೆಗೆ ಬರ್ತಿದ್ದೀವಿ ಅಂತ ಹೇಳಿ ಫುಲ್ ಆಫೀಸ್ ಡ್ರೆಸ್ನ ಎತ್ಕೊಂಬರೋಕ್ಕಾಗೋದಿಲ್ಲ. ಹಾಗಾಗಿ ದಾರಿನಲ್ಲಿ ನಾವು ಫ್ರೀಯಾಗಿ ಹೋಗಬೇಕು ಅಂದರೆ ನಮ್ಮ ಹೇರ್ ಸ್ಟೈಲು ಅಥವಾ ನಮ್ಮ ಡ್ರೆಸ್ಸು ಸಹ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗೆ ಹೋಗಿರ್ತೀವಿ ಹಾಗೆ ಬರಬೇಕಾಗತ್ತೆ. ಹೋಗ್ಬೇಕಾದ್ರೆ ನೀಟಾಗಿ ಹೋಗ್ಬಿಟ್ಟು ಬರಬೇಕಾದ್ರೆ ತುಂಬ ಡಿಸ್ಟರ್ಬ್ ಆಗಿ ಬರೋದು ನಮಗೆ ಪರ್ಸನಾಲಿಟಿಗೆ ಚೆನ್ನಾಗಿ ಕಾಣೋದಿಲ್ಲ. ಊಟ ಆದ ನಂತರ, ಲಂಚ್ ಅವರ್ ಆದ ನಂತರ ಮೌತ್ ಫ್ರೆಶರ್ನ ಅಥವಾ ಮೌತ್ ವಾಶನ್ನು ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ನಾವೇನು ತಿಂದಿದ್ದೀವಿ ಅಂತ ಬೇರೆಯವ್ರಿಗೆ ಗೊತ್ತಾಗೋ ಅಗತ್ಯ ಇಲ್ಲ. ಹ್ಯಾಂಡ್ ವಾಶನ್ನು ನಾವು ಹೇಗೆ ಯೂಸ್ ಮಾಡಿ ನಾವು ಊಟ ಮಾಡಿದ್ದಂತಹ ಫ್ರಾಗ್ರೆನ್ಸ್ ಏನಿರುತ್ತೆ ಅದನ್ನು ಅವಾಯ್ಡ್ ಮಾಡ್ಕೊಳ್ತೀವಿ, ಅಥವಾ ಆಯಿಲಿನ ಅವಾಯ್ಡ್ ಮಾಡ್ಕೊಳ್ತೀವಿ, ಅದೇ ಥರ ನಮ್ಮಿಂದ ಬರುವಂತಹ ಸ್ಮೆಲ್ಲನ್ನು ಸಹ ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೌತ್ ವಾಶ್ ಅಥವಾ ಮೌತ್ ಫ್ರೆಶರ್ಸ್ನ ನಾವು ಯೂಸ್ ಮಾಡ್ಕೊಳ್ಳೋದು ಮ್ಯಾಂಡೇಟ್ರಿ ಇರುತ್ತೆ. ಇನ್ನು ಡ್ರೆಸ್ ಬಗ್ಗೆ ಹೇಳೋದಾಯಿತು ಅಂತ ಅಂದರೆ, ನೀವು ಕಂಫರ್ಟಬಲ್ ಇರೋವಂತಹ ಇನ್ನರ್ ವೇಸ್ನ ಯೂಸ್ ಮಾಡಬೇಕಾಗುತ್ತೆ. ನಮ್ಮ ಡ್ರೆಸ್ಸು ಎಷ್ಟು ಟ್ರಾನ್ಸ್ಪರೆಂಟಾಗಿ ಇರಬಾರ್ದು ಅಂದರೆ, ನಾವು ಹಾಕ್ಕೊಂಡಿರುವಂಥ ಇನ್ನರ್ ವೇರ್ಸನ್ನು ಅಥವಾ ನಮ್ಮ ಬಾಡಿ ಶೇಪನ್ನು, ಬಾಡಿ ಪಾರ್ಟನ್ನು ಕಾಣಿಸೋ ಥರ ಅಷ್ಟು ಎಕ್ವರ್ಡಾಗಿ ಇರಬಾರ್ದು. ನಮ್ಮನ್ನು ನೋಡಿ ಜನ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ನಬೇಕು ಹೊರತು, ನಮ್ಮ ಡ್ರೆಸ್ಸನ್ನು ನಾವು ನಡೆದು ಹೋದ ನಂತರ ಈ ಥರ ಡ್ರೆಸ್ ಹಾಕ್ಕೊಂಬರ್ತಾರಲ್ಲ ಅವರು ಅಂತ ಹೇಳಿ ಐಡೆಂಟಿಟಿ ಮಾಡೋ ಥರ ಇರಬಾರ್ದು. ಹಾಗಾಗಿ ನಮ್ಮ ಇನ್ನರ್ ವೇರ್ಸು ನಮ್ಮ ಡ್ರೆಸ್ಸಿಗೆ ಸೂಟ್ ಆಗೋ ಥರ ಇರಬೇಕು. ಅದನ್ನು ಆದಷ್ಟು ಕರೆಕ್ಟಾಗಿ ಫಿಟ್ ಆಗಿರುವಂಥದ್ದನ್ನು ಹಾಕ್ಕೊಳ್ಳಿ. ಅದು ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದರೆ ನೋಡೋದಕ್ಕೆ ತುಂಬ ಅಸಭ್ಯವಾಗಿರುತ್ತೆ. ಆಫೀಸ್ ಅವರ್ಸ್ನಲ್ಲಿ ಆಫೀಸಿಗೆ ಮುಂಚೆ ನೀವು ಮನೆಯಲ್ಲಿ ಪೂಜೆ ಮಾಡಿ ಹೋಗಿ, ದೇವಸ್ಥಾನಗಳಿಗೆ ಹೋಗಿ, ಆಫೀಸಿಗೆ ಹೋಗ್ಬಿಟ್ಟು ಒಂದು ಮಿನಿ ಟೆಂಪಲ್ ಥರ ಒಂದಷ್ಟು ಜನ ಒಂದಷ್ಟು ಫೋಟೋಸ್ಗಳನ್ನ ಇಟ್ಕೊಂಡಿರ್ತಾರೆ. ತಪ್ಪಲ್ಲ, ನಾವೆಲ್ಲರೂ ದೇವ್ರ ಭಕ್ತರು, ಇಟ್ಕೊಳ್ಳೇಬೇಕಾಗುತ್ತೆ. ದೇವರು ರಕ್ಷಣೆ ನಮಗೆ ಬೇಕಾಗುತ್ತೆ. ಹಾಗಂತ ಹೇಳಿ ಏನೇನೋ ಇಟ್ಕೊಂಡು ನಾವು ಅಲ್ಲೇ ಧ್ಯಾನನ ಮಾಡ್ತಾ ಕೂತ್ಕೊಂಡು ತುಂಬ ಅಲ್ಲೇ ನಾವು ಡೆಡಿಕೇಟ್ ಮಾಡಿದ್ರೆ ಆಫೀಸಿಗೆ ಕೊಡುವಂತಹ ಟೈಮು ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ಆಫೀಸ್ಗಳಲ್ಲಿ ನಮ್ಮ ಬಗ್ಗೆ ಕಂಪ್ಲೇಂಟ್ಸ್ ಮಾತಾಡ್ಕೊಳ್ಳೋವಂಥದ್ದು ಸಹಜ ಆಗುತ್ತೆ.
ಹಾಗಾಗಿ ಇದನ್ನು ಸಹ ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ. ನನಗೆ ಗೊತ್ತಿರೋವಂಥ ಅಷ್ಟು ವಿಷಯಗಳನ್ನ ಡ್ರೆಸ್ಸಿಂಗ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ನಾನು ಕೆಲವೊಂದಷ್ಟು ವಿಷಯಗಳನ್ನ ಫಾಲೋ ಮಾಡ್ತೀನಿ, ಹಾಗಾಗಿ ನಿಮಗೂ ಸಹ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಟಿಪ್ಸ್ ಜೊತೆ ನಾನು ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಬಿ ಹ್ಯಾಪಿ.